ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಪಿಕಟಕಧುರೇಣ ಕಾರ್ಕನ್ಯಸ್ತಬಾಣಃ ಶಪಿತಲಿಚಿತಸೈನ್ಯಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುರ್ಜಾನಕೀತೋಷಹೇತುಃ ಪಥಿಪತಿಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕಪಿಮುಖಮಪಿ ಪೂರ್ವಂ ದಕ್ಷಿಣೇ ನಾರಸಿಂಹಂ ಗರುಡಮುಖಮಪಿ ಪಶ್ಚಾದುತ್ತರೇ ಸೂಕರಾಸ್ಯಂ ಹಯವದನಪದೋರ್ಧಂ ಚಿಂತಯೇದ್ವಾಯುಸೂನುಂ ಸಕಲದುರಿತಾರಂತಂ ರಾಮದೂತಂ ನಮಾಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರ ಗುರವೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೋ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ನಮಃ. ಹರಿ ಓಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನನ್ನ ಶಿರಸ್ಸಾಷ್ಟಾಂಗ ಪ್ರಣಾಮಪೂರ್ವಕ ಭಕ್ತಿಯುತವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಎಲ್ಲ ಶ್ರೋತೃಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನಗೆ ದೊರೆತಂತಹ ವಿಷಯ ವಿಜಯೀಂದ್ರ ವೈಭವ ಅಂತ. ವಿಜಯೀಂದ್ರ ತೀರ್ಥರ ಅಪೂರ್ವವಾದಂತಹ ವಿದ್ವತ್ತು ಮತ್ತು ಪವಾಡ ಮಹಿಮೆ ಇವುಗಳೆಲ್ಲವನ್ನೂ ಕೂಡ ವಿಶೇಷವಾಗಿ ತಿಳಿದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸುಸಂದರ್ಭ. ಈ ಇಡೀ ಭೂಮಂಡಲದಲ್ಲೇನೆ ಸನಾತನ ಧರ್ಮ ಅಂತಂದರೆ ಅದು ನಮ್ಮ ಹಿಂದೂ ಧರ್ಮ. ಆ ಹಿಂದೂ ಧರ್ಮ ವೇದ ಪುರಾಣ ಶಾಸ್ತ್ರಗಳ ಆಧಾರದಲ್ಲಿ ಇದೆ. ಆ ವೇದಾರ್ಥವನ್ನು ತಿಳಿಸುವುದಕ್ಕೋಸ್ಕರ ವೇದವ್ಯಾಸದೇವರು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ರಚನೆ ಮಾಡ್ತಾರೆ. ಆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅರ್ಥವನ್ನು ತಿಳಿಲಿಕ್ಕೆ ಕಷ್ಟ. ಹಾಗಾಗಿ ಅನೇಕ ಮತಾಚಾರ್ಯರೆಲ್ಲರೂ ಕೂಡ ಬರ್ತಾರೆ. ಆ 21 ಮತಗಳಿಗಿಂತಲೂ ಕೂಡ ವ್ಯಾಸರ ಹೃದ್ಗತವಾದಂಥ ಅರ್ಥವನ್ನು ಬರೆದವರು 22ನೇಯವರಾದಂತಹ ಶ್ರೀಮನ್ ಮಧ್ವಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರ ಸಾಕ್ಷಾತ್ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದಂತೆ ಕಂಗೊಳಿಸುವಂತಹ ಮಹಾ ಮಹಿಮರು, ವಿದ್ವತ್ ತಿಮಿರ ಅಂತಂದರೂ ಕೂಡ ತಪ್ಪಾಗಲ್ಲ. ಅಷ್ಟೊಂದು ಪಾಂಡಿತ್ಯ ಉಳ್ಳವರು, ವಿದ್ವತ್ ತಿಮಿಂಗರು. ಅಷ್ಟೇ ಅಲ್ಲ, ಅವರ ಶ್ಲೋಕದಲ್ಲೇ ಚರಮ ಶ್ಲೋಕದಲ್ಲೇ ಹೇಳ್ತದೆ, ಭಕ್ತಾನ ಮನಸಾಂಭೋಜ ಭಾನವೇ ಕಾಮಧೇನವೇ ಅಂತ. ಸೂರ್ಯನಂತೆ ಇದ್ದಾರೆ ಅಂತ. ಹೇಗೆ ಅಂದರೆ ಸೂರ್ಯನಂತೆ ಎಲ್ಲರಿಗೂ ಕೂಡ ಪ್ರಕಾಶವನ್ನು ಕೊಡ್ತಾರ ಅಂತಂದರೆ ಅಲ್ಲ. ಭಕ್ತರ ಮನಸ್ಸೆಂಬ ತಾವರೆಗಳಿಗೆ ಸೂರ್ಯನಂತಿದ್ದಾರೆ ಅಂತ ಹೇಳ್ತಾರೆ. ಸೂರ್ಯ ಬಂದ ಅಂತಂದರೆ ತಾವರೆಗಳ ಮುಖ ಕಮಲ ಅರಳುತ್ತದೆ ಹೇಗೋ ಹಾಗೆ ಈ ವಿಜೇಂದ್ರ ತೀರ್ಥರು ತಮ್ಮ ಭಕ್ತರ ಮನೋರಥಗಳನ್ನು ನೆರವೇರಿಸುವುದರಲ್ಲಿ ಸೂರ್ಯನಂತಿದ್ದಾರೆ. ಇನ್ನು ಕಾಮಧೇನು ಸದೃಶರಾಗಿದ್ದಾರೆ ಅಂತ ಈ ರೀತಿಯಾಗೆಲ್ಲ ಅವರ ಮಹಿಮೆಗಳನ್ನು, ಅವರ ವಿದ್ವತ್ ಪಾಂಡಿತ್ಯಗಳನ್ನೆಲ್ಲವನ್ನು ಕೂಡ ಕೊಂಡಾಡುವುದನ್ನು ನಾವು ತಿಳಿದಿದ್ದೇವೆ. ಇನ್ನು ಇವರ ಜೀವನ ಎಲ್ಲರಿಗೂ ಕೂಡ ಆದರ್ಶವಾದಂತಹದ್ದು. ಯಾಕೆ ಅಂತಂದರೆ ಲೋಕದಲ್ಲಿ ಅನೇಕ ರೀತಿಯಾದಂಥ ಸ್ನೇಹಿತರನ್ನು ನಾವು ಕಾಣ್ತೇವೆ. ನಮಗೆ ಆಪ್ತರಿರ್ತಾರೆ, ಕೆಲವರು ನಮಗಿಂತಲೂ ಕೂಡ ಉತ್ತಮರಿರ್ತಾರೆ, ಅಧಮರಿರ್ತಾರೆ. ಆದರೆ ಮಾಧ್ವ ವಾಂಗ್ಮಯದಲ್ಲೇನೆ ಅತ್ಯಂತ ರುಜುಪುಂಗವರು ಮತ್ತು ಅಸಾದೃಶವಾದಂತಹ ಪಾಂಡಿತ್ಯ ಉಳ್ಳವರು, ಅಸಾಧಾರಣವಾದಂತಹ ಮಹಿಮಾಪೇತರಾದವರು ಮತ್ತು ಭಾವಿ ಸಮೀರರೆಂದೇ ಪ್ರಸಿದ್ಧರಾದಂತಹ ವಾದಿರಾಜರು ಈ ವಿಜೇಂದ್ರ ತೀರ್ಥರ
ಸಖ್ಯರು ಅಂದರೆ ಸ್ನೇಹಿತರು ಎಂಬುದಾಗಿ ನಾವು ಅವರ ಕಥೆಯಲ್ಲಿ ತಿಳಿತೇವೆ. ಈ ಏತಾದೃಶವಾದಂಥ ಇವರಿಬ್ಬರ ಸಖ್ಯವನ್ನ ಮತ್ತು ಅವರ ಜೊತೆಗೆ ಇರುವಂತಹ ಪುರಂದರದಾಸರು ಮತ್ತು ವ್ಯಾಸರಾಜರ ಮೊದಲಾದಂತಹ ಈ ಎಲ್ಲರ ದೃಶ್ಯವನ್ನ ಒಟ್ಟಿಗೆ ಕಾಣತಕ್ಕಂತಹ ಆ ಕೃಷ್ಣದೇವರಾಯನ ಸೌಭಾಗ್ಯ ವರ್ಣಿಸಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಮಹಾಮಹಿಮೋಪೇತರಾದಂತಹ ಜ್ಞಾನಿಗಳ ಸಮಾಗಮ ಹಂಪಿಯ ಕ್ಷೇತ್ರದಲ್ಲಿ ನಡೆದಿತ್ತು ಅಂತ ನಾವು ಸ್ಮರಿಸಬಹುದು. ಈಗ ಕಥಾನಾಯಕರಾದಂತಹ ವಿಜೇಂದ್ರ ತೀರ್ಥರ ಬಾಲ್ಯ ನೋಟವನ್ನ ನಾವು ತಿಳಿಯುತ್ತಾ ಬರೋಣ. ಮೊದಲಿಗೆ ವಿಜೇಂದ್ರ ತೀರ್ಥರು ತಮ್ಮ ತಂದೆ ತಾಯಿಗಳ ಜೊತೆಗೆ ಬಾಲ್ಯದಲ್ಲಿ ಇರ್ತಾರೆ. ಆಗ ಅವರ ಹೆಸರು ವಿಠಲಾಚಾರ್ಯ ಅಂತ. ಇದಕ್ಕೂ ಕೂಡ ಒಂದು ವೃತ್ತಾಂತ ಅನ್ನೋದಿದೆ. ಅದನ್ನು ಮುಂದೆ ವ್ಯಾಸರಾಜರೇನೆ ಸುರೇಂದ್ರರಿಗೆ ಕೊಡುವಂತಹ ಸಂದರ್ಭದಲ್ಲಿ ಆಗ ಸ್ಪಷ್ಟವಾಗಿ ಸುರೇಂದ್ರರಿಗೆ ವಿಜೇಂದ್ರ ತೀರ್ಥರು ತಮಗೆ ಹೇಗೆ ಲಬ್ಧವಾದರು ಎಂಬ ವಿಷಯವನ್ನ ತಿಳಿಸ್ತಾರೆ. ಇನ್ನ ಈ ವಿಠಲಾಚಾರ್ಯರಾದರೂ ಕೂಡ ವ್ಯಾಸರಾಜರ ಜೊತೆಗೆ ಇದ್ದಾಗ ಆವಾಗ ವ್ಯಾಸರಾಜರಾದರೂ ಕೂಡ ಅವರಲ್ಲಿರುವಂತಹ ಕಾಂತಿ ತೇಜಸ್ಸನ್ನೆಲ್ಲವನ್ನೂ ಕೂಡ ನೋಡಿ ತಮ್ಮ ಶಿಷ್ಯನಾಗಿ ಮಾಡ್ಕೊಳ್ತಾರೆ. ಅವರ ಪಾಲನೆ ಪೋಷಣೆ ಎಲ್ಲವನ್ನೂ ಕೂಡ ಮಾಡುವುದರ ಜೊತೆಗೆ ವೇದ, ನ್ಯಾಯ, ತರ್ಕ, ಮೀಮಾಂಸ, ವೇದಾಂತ ಮೊದಲಾದಂಥ ಎಲ್ಲ ಶಾಸ್ತ್ರಗಳನ್ನ ಹೇಳ್ಕೊಡ್ತಾ ಆ ಎಲ್ಲ ಶಾಸ್ತ್ರಗಳಲ್ಲಿ ಷಟ್ಶಾಸ್ತ್ರಗಳಲ್ಲೂ ಕೂಡ ಪರಿಣಿತರಾಗುವಂತೆ ಮಾಡ್ತಾರೆ. ಇನ್ನು ಕೇವಲ ಅಷ್ಟೇ ಅಲ್ಲ, 64 ಕಲೆಗಳಲ್ಲೂ ಕೂಡ ನಿಸ್ಸೀಮರಾಗಿರುವಂತೆ ಪಳಗಿಸ್ತಾರೆ. ಹೇಗೆ ಅಂತಂದ್ರೆ ಚತುಷ್ಷಷ್ಟಿ ಕಲಾ ವಿದ್ಯಾ ಜುಷೇ ವಿದ್ವನ್ ಮಹೋಮುಷೆ ಜೈಂದ್ರ ಜ್ಯೋತಿಷೆ ಕುರ್ಯಾಂ ವಂದನಾನಿ ಯಶೋಜುಷೆ ಅಂತ ರಾಘವೇಂದ್ರ ವಿಜಯಕಾರರು ಇವರನ್ನು ಸ್ತೋತ್ರ ಮಾಡ್ತಾರೆ. ವಿಜೇಂದ್ರ ತೀರ್ಥರನ್ನ 64 ಕಲೆಗಳನ್ನ ಬಲ್ಲವರಾಗಿದ್ದರು ಅಂತ ತಿಳಿಸ್ತಾರೆ. ಈ 64 ಕಲೆಗಳ ಪ್ರತಿಯೊಂದನ್ನು ಕೂಡ ಮಹಿಮೆಯನ್ನ ನಾವು ಮುಂದಿನ ಪ್ರವಚನಗಳಲ್ಲಿ ತಿಳಿತಾ ಬರೋಣ. ವ್ಯಾಸರಾಜರಾದರೂ ಕೂಡ ಈ ಎಲ್ಲ ಯೋಗ್ಯತೆಯನ್ನು ನೋಡಿ ಅವರಲ್ಲಿರುವಂತಹ ಎಲ್ಲ ವಿಶೇಷವಾದಂತಹ ಸಾಮರ್ಥ್ಯವನ್ನ ಎಲ್ಲವನ್ನೂ ಕೂಡ ಅವರ ಅಧ್ಯಯನ ಕ್ರಮವನ್ನ ಮತ್ತು ಶ್ರೀಮದ್ ಆಚಾರ್ಯರ ಮೇಲೆ ಅವರಿಗಿರುವಂತಹ ಭಕ್ತಿ ಶ್ರದ್ಧೆಗಳನ್ನೆಲ್ಲವನ್ನೂ ಕೂಡ ನೋಡಿ ಆಶ್ರಮ ಕೊಟ್ಟು ವಿಷ್ಣು ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ವ್ಯಾಸರಾಜರ ಹತ್ತಿರ 24ಕ್ಕಿಂತಲೂ ಕೂಡ ಹೆಚ್ಚಿನ ಸನ್ಯಾಸಿಗಳು ಅಂದರೆ ಅವರಿಗೆ ಇದ್ದರು ಅಂತ ನಮಗೆ ತಿಳಿಯುತ್ತದೆ. ಕೇಶವ ತೀರ್ಥರು 24 ಹೇಗೆ ನಾಮಗಳಿವೆ, ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ, ಅದೇ ಕ್ರಮದಲ್ಲೇನೆ ಎಲ್ಲ ಇತಿಗಳಿಗೂ ಕೂಡ ಕೇಶವ ತೀರ್ಥ, ನಾರಾಯಣ ತೀರ್ಥ, ಮಾಧವ ತೀರ್ಥ ಎಂಬುದಾಗಿ 24 ಭಗವಂತನ ರೂಪಗಳನ್ನೇನೆ ತಮ್ಮ 24 ಶಿಷ್ಯಂದ್ರಿಗೂ ಕೂಡ ಹೆಸರನ್ನಿಟ್ಟಿದ್ರು ಅಂತ ನಾವು ವ್ಯಾಸರಾಜರ ಮಹಿಮೆಯನ್ನು ತಿಳಿಯುವಂತ ಸಂದರ್ಭದಲ್ಲಿ ತಿಳಿತೇವೆ. ಇನ್ನ ಈ ವ್ಯಾಸರಾಜರ ಹತ್ತಿರ ಏನನ್ನು ಅಧ್ಯಯನ ಮಾಡಿದರು, ವ್ಯಾಸರಾಜರಾದರೂ ಕೂಡ ಏನನ್ನು ವಿಶೇಷವಾಗಿ ಹೇಳಿದ್ರು, ಪಾಠಾದಿಗಳನ್ನು ಮಾಡಿದ್ರು ಅಂತಂದ್ರೆ ವಿಜೇಂದ್ರ ತೀರ್ಥರ ಸ್ತೋತ್ರವನ್ನು ಮಾಡಬೇಕಾದ್ರೆ ಈ ವಿಷಯವು ನಮಗೆ ತಿಳಿದಿದೆ. ಷಡ್ವಾರಂ ವ್ಯಾಸರಾಜೇಂದು ಮುಖಾತೃತ್ವ ವಿಶೇಷತಃ ಮಧ್ವಶಾಸ್ತ್ರಾರ್ಥ ಸಾರಂತೋ ವ್ಯಾಚಕ್ಷಾಣಂ ನಿಜಾನ್ಕೃತಿ ನವಕೃತ್ವೋ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿದೇಹೆ ಉದ್ಧೃತ್ಯ ಪೀತವಂತಂ ಚ ನಾಕೇಂದ್ರ ವಿವಸಂತಂ ಅಂತ ಹೇಳ್ತಾರೆ. ಸ್ವತಃ ವ್ಯಾಸರಾಜರ ಮುಖದಿಂದ ವಿಶೇಷವಾಗಿ ಮಧ್ವಶಾಸ್ತ್ರದ ಸಾರವನ್ನ, ಸರ್ವಮೂಲ ಗ್ರಂಥವನ್ನಾಗಲಿ ಮತ್ತು ವ್ಯಾಸತ್ರಯಗಳನ್ನಾಗಲಿ ಎಲ್ಲವನ್ನೂ ಕೂಡ 6 ಬಾರಿ ತಮ್ಮ ಗುರುಗಳಾದ ವ್ಯಾಸರಾಜರ ಮುಖಾಂತರ ವಿಶೇಷವಾದಂಥ ಅರ್ಥವನ್ನು ತಿಳಿದಿದ್ರು ಅಂತ ಹೇಳ್ತದೆ. ಅಂದರೆ ಪ್ರತಿ ಬಾರಿಯೂ ಕೂಡ ಒಂದೇ ಅರ್ಥ ಅಲ್ಲ, ಈ ಬಾರಿಗೆ ಒಂದು ವಿಶೇಷ ಅರ್ಥ ಹೇಳೋದು, 2ನೇ ಬಾರಿಗೆ ಪುನಃ ಅದೇ ಪಾಠವನ್ನು ಮಾಡಬೇಕಾದ್ರೆ ಇನ್ನೊಂದು ವಿಶೇಷ ಅರ್ಥವನ್ನು ಹೇಳೋದು ಅಂತ. ಇದು ವ್ಯಾಸರಾಜರ ಪಾಠದ ಶೈಲಿ, ವಿಶೇಷವಾದ ಶೈಲಿ ಅಂತ ನಮಗೆ ತಿಳಿಯುತ್ತದೆ. ಈ ಎಲ್ಲವನ್ನೂ ಕೂಡ ಗ್ರಹಣ ಮಾಡುವ ಶಕ್ತಿ, ಸಾಮರ್ಥ್ಯ ಅನ್ನೋದು ನಮ್ಮ ವಿಜೇಂದ್ರ ತೀರ್ಥರಿಗಿತ್ತು ಅಂತ ತಿಳಿಯುತ್ತದೆ. ಅಷ್ಟೇ ಅಲ್ಲ, ಪ್ರಸಿದ್ಧವಾದಂತಹ ಶ್ರೀಮನ್ ನ್ಯಾಯ ಸುಧಾ ಗ್ರಂಥವನ್ನ 9 ಬಾರಿಯೂ
ವ್ಯಾಸರಾಜರ ಬಳಿ ಕೇಳಿದ್ರು ಅಂತ ನಮಗೆ ತಿಳಿಯುತ್ತದೆ. ನವಕೃತ್ವ ನ್ಯಾಯ ಸುಧಾ ವ್ಯಾಸತೀರ್ಥ ಪಯೋನಿದೇಹೇ ಉದ್ಧತ್ಯ ಅಂತ ವರ್ಣನೆ ಮಾಡ್ತಾರೆ. 9 ಬಾರಿ ವಿಶೇಷಾರ್ಥವನ್ನು ತಿಳಿದುಕೊಂಡು ಪುನಃ ಬಿಂದು ಎಂಬುದಾಗಿ ವ್ಯಾಖ್ಯಾನವನ್ನು ಕೂಡ ಈ ವಿಜೇಂದ್ರ ತೀರ್ಥರು ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಇನ್ನು ಈ ರೀತಿಯಾಗಿ ತಮ್ಮ ಪಾಂಡಿತ್ಯದಲ್ಲಿ ಮೇರು ಶಿಖರದಂತೆ ಕಂಗೊಳಿಸ್ತಾ ಇದ್ದಾರೆ ವಿಷ್ಣು ತೀರ್ಥರು. ಈ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆ ಬರ್ತದೆ, ವಿಷ್ಣು ತೀರ್ಥರು ಅಂತ ಹೌದು, ವಿಜೇಂದ್ರಗೆ ವಿಷ್ಣು ತೀರ್ಥರು ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತೆ ಅವರು ವಿಜೇಂದ್ರರಾಗಿದ್ದು ಯಾವಾಗ? ವ್ಯಾಸರಾಜರ ಬಳಿ ಇದ್ರು ಅಂತ ಹೇಳ್ತೀರಿ, ಮತ್ತೆ ಇನ್ನು ರಾಯರ ಮಠದ ಯತಿ ಪರಂಪರೆಯಲ್ಲಿ ಬರ್ತಾರಲ್ವಾ, ಅದು ಹೇಗೆ? ಅದರ ವಿಶೇಷ ವೃತ್ತಾಂತ ಏನು, ಅದರ ಕಥೆ ಏನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ನಾವು ಉತ್ತರವನ್ನು ಈ ರೀತಿಯಾಗಿ ತಿಳಿಬೇಕು. ಏನು ಅಂದರೆ, ವ್ಯಾಸರಾಜರು ಒಂದು ದಿನ ತಮ್ಮ ಪೂಜಾ ಕೈಕರ್ಯಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ವ್ಯಾಸರಾಜರ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ತಮ್ಮ ಬಲಭಾಗದಲ್ಲಿ ಅಂದರೆ ಪೀಠದಲ್ಲಿ ಪರಮಾತ್ಮನ ದೇವತಾರ್ಚನೆಯನ್ನು ಮಾಡಬೇಕಾದ್ರೆ ತಮ್ಮ ಎದುರುಗಡೆಯಲ್ಲಿ 24 ಶಿಷ್ಯಂದರು ಕೂಡ ಸರ್ವಮೂಲ ಗ್ರಂಥ ಮತ್ತು ಉಪನಿಷತ್ತು ವೇದ ಪಾರಾಯಣಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಈ ಕಡೆ ತಮ್ಮ ಎಡಭಾಗದಲ್ಲಿ ಪುರಂದರದಾಸರೇ ಕನಕದಾಸರೇ ಮೊದಲಾದಂತಹ ದಾಸರ ಕೀರ್ತನೆಗಳು, ಇನ್ನು ವಿಶೇಷವಾಗಿ ಕೃಷ್ಣದೇವರಾಯ ತಾನು ಭಕ್ತಿಪೂರ್ವಕವಾಗಿ ಆ ವ್ಯಾಸರಾಜರ ಪೂಜೆಯನ್ನು ನೋಡ್ತಾ ಇರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ತಾವು ತುಳಸಿಯನ್ನು ಪೂಜೆಗಾಗಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ತಗೊಳ್ತಾರೆ. ಅವರಿಗೆ ಒಂದು ಆಶ್ಚರ್ಯಕರವಾದಂಥ ಘಟನೆ ನಡೀತದೆ. ನೋಡಿದ ತಕ್ಷಣ ಆಗ ಹೇಳ್ತಾರೆ ತಮ್ಮ ಬಲಸೇವೆಯಲ್ಲಿರುವಂಥ ವ್ಯಕ್ತಿಗೆ, ಈ ತುಳಸಿ ನಿರ್ಮಾಲ್ಯವಾದ ತುಳಸಿ, ಈ ತುಳಸಿ ಬೇಡ, ಬೇರೆ ತುಳಸಿ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಆವಾಗ ಬಲಸೇವಕ ಹೇಳ್ತಾನೆ, ಸ್ವಾಮಿ, ಇದನ್ನು ನಾನು ಮಡಿಯಿಂದ ಶುದ್ಧವಾಗಿ ನಾನೇನೆ ತುಳಸಿ ಇರುವಂತಹ ಸ್ಥಳಕ್ಕೆ ಹೋಗಿ ನಾನೇ ತೆಗೆದುಕೊಂಡು ಬಂದಿದ್ದೇನೆ ಸ್ವಾಮಿ, ಇದು ನಿರ್ಮಾಲ್ಯ ಅಲ್ಲ ಅಂತ ಹೇಳ್ತಾನೆ. ಆಗ ಹೇಳ್ತಾರೆ, ಇಲ್ಲ, ಇದು ನಿರ್ಮಾಲ್ಯವಾಗಿದೆ, ನಿನಗೆ ಆ ವಿಷಯವನ್ನು ಆಮೇಲೆ ವಿವರವಾಗಿ ಹೇಳ್ತೇನೆ, ಈಗ ಬೇರೆ ತುಳಸಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ತತ್ಕ್ಷಣದಲ್ಲೇನೆ ತುಳಸಿಯನ್ನು ತೆಗೆದುಕೊಂಡು ಬಂದು ಆ ತುಳಸಿಯಿಂದ ಅರ್ಚನಾದಿಗಳನ್ನೆಲ್ಲವನ್ನು ಕೂಡ ಮುಗಿಸಿ ಆಮೇಲೆ ಶಿಷ್ಯನ ಹತ್ರ ಬಂದು ಹೇಳ್ತಾರೆ, ಹೌದು, ನೀನು ತಂದಿದ್ದು ಶುದ್ಧವಾಗಿ ಮಡಿಯಿಂದನೇ ತುಳಸಿಯನ್ನು ತಂದೀಯ, ಆದರೆ ಮಹಾಮಹಿಮೋಪೇತರಾದಂತಹ ಮಾನಸ ಪೂಜಾ ದುರಂಧರರು ಎಂಬುದಾಗಿ ಪ್ರಸಿದ್ಧರಾದಂತಹ ಸುರೇಂದ್ರ ತೀರ್ಥರು ಅಂತ ಒಬ್ಬ ಯತಿಗಳು ಇದ್ದಾರೆ. ಅವರು ತಾವು ನೋಡಿದಂಥ ಎಲ್ಲ ವಸ್ತುಗಳನ್ನು ಕೂಡ ತಮ್ಮ ಮನಸ್ಸಿನ ಮುಖಾಂತರವೇನೆ ಶ್ರೀ ವಿಷ್ಣುವಿಗೆ ಸಮರ್ಪಣೆ ಮಾಡುವಂತಹ ಮಹಾ ತಪಸ್ವಿಗಳು. ಆ ತಪಸ್ವಿಗಳಿಂದಲೇ ನೀನು ತಂದಂತಹ ತುಳಸಿ ನಿರ್ಮಾಲ್ಯವಾಗಿರುತ್ತದೆ. ನೀನು ಆ ಸ್ಥಳದಿಂದ ಬರಬೇಕಾದ್ರೆ ಗಮನಿಸಿದೆಯಾ, ಯಾರಾದರೂ ಯತಿಗಳು ಯಾರಾದರೂ ಕೂಡ ಇದ್ರಾ ಅಂತ ಪ್ರಶ್ನೆ ಮಾಡಿದಾಗ ಆವಾಗ ಆ ಬಲಸೇವಕ ಹೇಳ್ತಾನೆ, ಸ್ವಾಮಿ, ಯಾರೋ ಯತಿಗಳು ಇದ್ದರು, ತಮ್ಮ ಶಿಷ್ಯಂದ್ರ ಜೊತೆಗೆ ಇದ್ದಾಗ ನಾನು ಅದು ನಿಮಗೆ ಪೂಜೆಗೆ ವಿಳಂಬವಾಗುತ್ತೆ ಎಂಬ ಉದ್ದೇಶದಿಂದ ಯಾವುದನ್ನು ಕೂಡ ಗಮನಿಸಿದ್ದೇನೆ, ಅವರ ಹತ್ತಿರ ಹೋಗದೇನೆ, ಅವರ ಕುಶಲ ಕ್ಷೇಮಾದಿಗಳನ್ನು ವಿಚಾರ ಮಾಡದೇನೆ, ಅವರಿಗೆ ನಮಸ್ಕಾರ ಮಾಡದೇನೆ ನಾನು ಅವಸರವಾಗಿ ಬಂದೆ, ಹಾಗಾಗಿ ನಾನು ಮಾಡಿದ ಅಪರಾಧ ಅಂತ ತಾನು ವ್ಯಾಸರಾಜರ ಹತ್ತಿರ ಕ್ಷಮೆಯನ್ನು ಕೇಳ್ತಾನೆ. ಆವಾಗ ತಕ್ಷಣವೇ ವ್ಯಾಸರಾಜರು ಕೃಷ್ಣದೇವರಾಯನ ಮುಖಾಂತರ ಆ ಸುರೇಂದ್ರರು ನೆಲೆಸಿರುವಂತಹ ಆ ತುಳಸಿ ವನ ಸಮೀಪ ಹೋಗ್ತಾರೆ. ಆ ತುಳಸಿ ವನ ಇರುವಂತಹ ಸ್ಥಳದಲ್ಲೇನೆ ಸುರೇಂದ್ರರು ತಮ್ಮ ಶಿಷ್ಯಂದ್ರೊಡಗೂಡಿ ಇದ್ದಾಗ ಆವಾಗ ವ್ಯಾಸರಾಜರು ಕೃಷ್ಣದೇವರಾಯನಿಗೆ ಆ ಸುರೇಂದ್ರರ ವರ್ಣನೆಯನ್ನು ಮಾಡ್ತಾ, ಸುರೇಂದ್ರರ ಮಹಿಮೆಯನ್ನು, ಸುರೇಂದ್ರರ ಅಗಾಧವಾದಂತಹ ಪಾಂಡಿತ್ಯವನ್ನೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ. ಇವರು ಸುರೇಂದ್ರರು ಅಂತ ಆ ಸೇತು ಹಿಮಾಚಲ ಪರ್ಯಂತ ಎಲ್ಲ ಕಡೆಯಲ್ಲೂ ಕೂಡ
ತಾವು ಕಾಲ್ನಡಿಗೆಯಿಂದಲೇ ಇಡೀ ಭೂಮಂಡಲವನ್ನ 3 ಬಾರಿ ಪ್ರದಕ್ಷಿಣೆ ಮಾಡಿದವರು ಮಹಾ ತಪಸ್ವಿಗಳು. ಅಷ್ಟೇ ಅಲ್ಲ, ಉಪವಾಸವನ್ನಿದ್ದುಕೊಂಡು ಈ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇವರ ಮಹಿಮೆಯನ್ನು ನಾನು ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಡಿಮೆನೆ. ಅಷ್ಟೇ ಅಲ್ಲ, ನಮ್ಮ ಅಣ್ಣಂದಿರ ಮಠ, ನಮ್ಮ ಮಠದ ಅಣ್ಣ ಮಠ, ನಾವು ಅಣ್ಣ, ನಮ್ಮ ಮಠ ಮತ್ತು ಅವರ ಮಠ ಇಬ್ಬರು ಕೂಡ ಅಣ್ಣ ತಮ್ಮಂದಿರ ಮಠದಂತೆ ಇರ್ತವೆ. ರಾಜೇಂದ್ರ ತೀರ್ಥರು ಮಠ ಎಂಬುದಾಗಿ ಈ ರೀತಿಯಾಗಿ ನಮ್ದು ಪ್ರಸಿದ್ಧವಾಗಿದೆ ಅಂತ ಆ ಎಲ್ಲಾ ವೃತ್ತಾಂತವನ್ನು ಕೂಡ ಕೃಷ್ಣದೇವರಾಯನಿಗೆ ವಿವರವಾಗಿ ಹೇಳ್ತಾರೆ. ಆವಾಗ ಕೃಷ್ಣದೇವರಾಯನು ಕೂಡ ಹೇಳ್ತಾನೆ ಭಕ್ತಿಯುಕ್ತನಾಗಿ, ಸ್ವಾಮಿ, ನೀವು ನಮ್ಮ ಅರಮನೆಗೆ ಬಂದು ತಮ್ಮ ಪಾದ ಕಮಲವನ್ನು ನಮ್ಮ ಅರಮನೆಯಲ್ಲಿ ಹಾಕುವುದರ ಮೂಲಕ ನಮ್ಮನ್ನು ಪವಿತ್ರರನ್ನಾಗಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆವಾಗ ಸುರೇಂದ್ರ ತೀರ್ಥರು ಆಗಲಿ ಎಂಬುದಾಗಿ ತಮ್ಮ ಶಿಷ್ಯ ಸಂಪತ್ತು ಮತ್ತು ತಮ್ಮ ಆರಾಧ್ಯ ದೈವವಾದಂತಹ ಮೂಲರಾಮದೇವರ ಪೆಟ್ಟಿಗೆ ಸಮೇತ ಆ ದೇವರಾಯನ ಸಭೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ವಿಶೇಷವಾಗಿ ಬಂದು ಆ ಇಬ್ಬರು ಯತಿವರ್ಯರ ದರ್ಶನವನ್ನು ಮಾಡಿಕೊಂಡು ಸುಕೃತರಾಗ್ತಾರೆ. ಮರುದಿನ ಇದೇ ರೀತಿಯಾಗಿರಬೇಕಾದ್ರೆ ಒಂದು ದಿನ ದ್ವಾದಶಿ ದಿನ ದೇವರ ಪೂಜಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಆ ಪೂಜಾದಿಗಳನ್ನು ಮಾಡಬೇಕಾದ್ರೆ ಇನ್ನೇನು ಮೂಲರಾಮ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಗ ಸುರೇಂದ್ರ ತೀರ್ಥರು ವ್ಯಾಸರಾಜರನ್ನು ನೋಡ್ತಾರೆ. ಆಗ ವ್ಯಾಸರಾಜರಿಗೆ ಸುರೇಂದ್ರ ತೀರ್ಥರ ಮನಸ್ಸಿನಲ್ಲಿರುವಂಥ ಇಂಗಿತ ಅರ್ಥವಾಗ್ತದೆ. ಅನಂತರ ಇನ್ನೇನು ಹಸ್ತೋದಕ ತೆಗೆದುಕೊಳ್ಳಬೇಕು, ತಮ್ಮ ಕೈಯಲ್ಲಿ ಭಿಕ್ಷೆಗೆ ಕೂಡಬೇಕು. ಆ ಸಂದರ್ಭದಲ್ಲಿ ಹಸ್ತೋದಕ ಎಲ್ಲ ಆದ ನಂತರ ಭಿಕ್ಷೆ ಕೂಡುವಂತಹ ಸಂದರ್ಭದಲ್ಲಿ ಆವಾಗ ವ್ಯಾಸರಾಜರ ಹತ್ರ ಕೇಳ್ತಾರೆ, ನಮಗೆ ಬೇಕಾದದ್ದನ್ನು ನೀವು ಕೊಡಬೇಕು ಎಂಬುದಾಗಿ ಕೇಳ್ತಾರೆ. ಆವಾಗ ವ್ಯಾಸರಾಜರು ಖಂಡಿತ ಆಗಲಿ, ಅದು ನಿಮ್ಮ ಸ್ವತ್ತೆ ಅಂತ ಹೇಳಿ ತಾವು ಭಿಕ್ಷಾಟನಿಗೆ ಕೂಡಬೇಕು ಎಂಬುದಾಗಿ ಹೇಳ್ತಾರೆ. ಈ ವೃತ್ತಾಂತವನ್ನೆಲ್ಲವನ್ನು ಕೂಡ ರಾಜ ನೋಡಿರ್ತಾನೆ, ಯಾರಿಗೂ ಕೂಡ ತಿಳಿಯೋದಿಲ್ಲ. ಅಲ್ಲಿರುವಂತಹ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ತಿಳಿಯುತ್ತದೆ ಏನು ಆ ವಿಷಯ ಅಂತ. ಕೃಷ್ಣದೇವರಾಯ ಭಿಕ್ಷಾದಿಗಳ ಊಟ ಭೋಜನಾದಿಗಳನ್ನೆಲ್ಲವನ್ನು ಕೂಡ ಆದ ನಂತರ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹೋಗಿ ಕೇಳ್ತಾನೆ. ವ್ಯಾಸರಾಜರು ಮತ್ತು ಸುರೇಂದ್ರ ಇರುವಂತಹ ಸಂದರ್ಭದಲ್ಲಿ ಅವಾಗ ಹೇಳ್ತಾರೆ ವ್ಯಾಸರಾಜರು, ಅವರು ನಮ್ಮ ಶಿಷ್ಯರಾದಂಥ ವಿಷ್ಣು ತೀರ್ಥರನ್ನ ಅವರು ತಮ್ಮ ಮಠದ ಸಂಸ್ಥಾನಾಧಿಪತಿಗಳಾಗಬೇಕು ಬರಬೇಕು ಎಂಬುದಾಗಿ ವಿಜ್ಞಾಪನೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಹಾಗೇ ಆಗಲಿ, ಅವರು ನಿಮ್ಮವರೇ, ಇಷ್ಟು ದಿನ ನಾವೇ ಬೆಳೆಸಿದ್ದು ಹೊರತು ಅವರು ನಿಮ್ಮವರೇ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ರು ಎಂಬುದನ್ನು ವಿವರಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಅಲ್ಲಿರುವಂತಹ ಜನರಿಗೆಲ್ಲರಿಗೂ ಕೂಡ ದಿಗ್ಭ್ರಮೆಗೆ ಒಳಗಾಗ್ತಾರೆ. ಯಾವುದೂ ಕೂಡ ಅರ್ಥ ಆಗೋದಿಲ್ಲ ಅಲ್ಲಿರುವಂತಹ ಜನಕ್ಕೆ. ಯಾಕೆ ಅಂತಂದ್ರೆ ಅದನ್ನೇ ತಿಳಿಸ್ತಾರೆ, ಸ್ಪಷ್ಟ ಮಾಡ್ತಾರೆ. ನೋಡಿ, ಹಿಂದೆ ನಮ್ಮ ಗುರುಗಳು ಯಾರು? ವ್ಯಾಸರಾಜರು ಹೇಳ್ತಾರೆ, ನಮ್ಮ ಗುರುಗಳು ವಿದ್ಯಾಗುರುಗಳು ಶ್ರೀಪಾದರಾಜರು, ಲಕ್ಷ್ಮೀನಾರಾಯಣ ತೀರ್ಥರೆಂಬುದಾಗಿ ಪ್ರಸಿದ್ಧರಾದಂತಹ ಶ್ರೀಪಾದರಾಜರು. ಅವರಿಗೆ ಪಾಠ ಮಾಡಿದ್ದು ವಿಭುಧೇಂದ್ರ ತೀರ್ಥರು ಅಂತ. ಆ ವಿಭುಧೇಂದ್ರ ತೀರ್ಥರಾದರೂ ಕೂಡ ಆಚಾರ್ಯರೇನು ಹೇಳಿದ್ದಾರೋ, ಸರ್ವದಾ ಹರಿಸರ್ವೋತ್ತಮತ್ವಂತ ಸರ್ವದಾ ಪ್ರತಿಪಾದಯ, ವಿಷ್ಣು ಸರ್ವೋತ್ತಮತ್ವಂತ ಸರ್ವದಾ ಪ್ರತಿಪಾದಯ ಅಂತ ಏನು ಆಚಾರ್ಯರು ಹೇಳಿದ್ದಾರೆ, ಆ ವಾಕ್ಯದ ಪರಿಪಾಲನೆಗೋಸ್ಕರ ಹಿಮಾಲಯದ ಪರ್ಯಂತವೂ ಕೂಡ ಎಲ್ಲ ವಾದಿಗಳನ್ನೆಲ್ಲವನ್ನು ಕೂಡ ಗೆಲ್ತಾ ಹೋಗ್ತಾರೆ. ವಾದಿ ದಿಗ್ವಿಜಯವನ್ನು ಮಾಡ್ತಾರೆ. ವಾದಿ ದಿಗ್ವಿಜಯವನ್ನು ಮಾಡ್ತಾ ಶ್ರೀಪಾದರಾಜರಿಗೆ ತಮ್ಮಲ್ಲೇ ಇಟ್ಕೊಂಡು ತಾವೇ ವಿದ್ಯಾದಾನವನ್ನು ಮಾಡುವುದರ ಮೂಲಕ ಮಹಾಸಂಪತ್ತನ್ನು, ವಿದ್ಯಾ ಎಂಬ ಮಹಾಸಂಪತ್ತನ್ನು ಕೊಡ್ತಾರೆ. ಆ ವಿದ್ಯಾ ಸಂಪತ್ತನ್ನೇ ನಾವು ನಮ್ಮ ಗುರುಗಳ ಮೂಲಕ ನಾವು ಪಡೆದಿದ್ದೇವೆ. ಲೋಕದಲ್ಲಿ ಒಂದು ಮಾತಿದೆ, ಏನು ಅಂತಂದರೆ ವಿಭುಧೇಂದ್ರ ಚಿಷ್ಟಂ ಜಗತ್ ಸರ್ವಂ ಅಂತ. ವಿಭುಧೇಂದ್ರರು ಎಲ್ಲವನ್ನೂ ಕೂಡ ಜಯಿಸಿದ್ದಾರೆ, ಎಲ್ಲ ವಾದಿಗಳನ್ನು ಕೂಡ ಜಯಿಸಿದ್ದಾರೆ ಅಂತ
ಪ್ರಸಿದ್ಧೋಕ್ತಿ ಅನ್ನೋದು ನಮಗೆ ಕಾಣ್ತದೆ. ಅಷ್ಟೊಂದು ಮಹಿಮೋಪೇತರಾದವರು ವಿಭುಧೇಂದ್ರ ತೀರ್ಥರು. ಅವರಿಂದಂತಹ ಬಂದಂತಹ ವಿದ್ಯೆಯನ್ನೇ ನಾವು ಈಗ ನಮ್ಮ ಗುರುಗಳ ಮೂಲಕ ಪಡೆದು ನಮ್ಮ ಶಿಷ್ಯಂದ್ರಿಗೂ ಕೂಡ ಅದನ್ನೇನೆ ನಾವು ನೀಡ್ತಾ ಇದ್ದೇವೆ ಅಂತ. ಅದನ್ನೇ ವಿಜಯಕಾರರು ಕೂಡ ಹೇಳ್ತಾರೆ. ಸುರೇಂದ್ರಸ್ತಸ್ಯ ಪದದೌ ಭಿಕ್ಷೋರ್ದಂಡ ಕಮಂಡಲಂ ಮಂತ್ರಂ ದತ್ವಾ ಸ್ವವಂಶಸ್ಯ ಕರ್ತಾರಂ ಕೃತವಾನ್ ಮುನಿ ಅಂತ. ಅಥಾಸೌ ವಿಷ್ಣುತೀರ್ಥಶ್ಚ ವಿಜಯೇಂದ್ರೇದ ವಿಶ್ವದಃ ಸುರೇಂದ್ರಸ್ಯ ಮುನಿಶಿಷ್ಯೋ ಭೂತ್ವಾ ತಂ ಪರಿತೋಷೇತು. ಈ ರೀತಿಯಾಗಿ ಕೃಷ್ಣದೇವರಾಯನ ಬಳಿ ಹೇಳಿದಾಗ ಕೃಷ್ಣದೇವರಾಯ ಬಹಳ ಸಂತೋಷಗೊಳ್ಳುತ್ತಾನೆ. ಆಗ ವಿಜಯೇಂದ್ರ ತೀರ್ಥರಿಗೂ ಕೂಡ ಈ ವಿಷಯವನ್ನು ತಿಳಿಸ್ತಾರೆ. ವಿಷ್ಣು ತೀರ್ಥರಿಗೂ ಕೂಡ ಈ ವಿಷಯವನ್ನು ತಿಳಿಸ್ತಾರೆ. ಒಂದು ಸುಮುಹೂರ್ತ ಕಾಲದಲ್ಲಿ ಸುರೇಂದ್ರ ತೀರ್ಥರು ದಂಡ ಪಲ್ಲಟವನ್ನು ಮಾಡುವುದರ ಮೂಲಕ ತಮ್ಮ ಶಿಷ್ಯರನ್ನಾಗಿ ತಮ್ಮ ಪೀಠಾಧಿಪತ್ಯವನ್ನು ಆ ವಿಜಯೇಂದ್ರ ತೀರ್ಥರಿಗೆ ಕೊಡುವುದರ ಮೂಲಕ ವಿಜಯೀಂದ್ರ ಎಂಬುದಾಗಿ ಹೆಸರನ್ನು ನಾಮಕರಣ ಮಾಡ್ತಾರೆ ಅಂತ. ಸುರೇಂದ್ರಸ್ಯ ಮುನೇ ಶಿಷ್ಯ ಭೂತ್ವಾ ತಂ ಪರಿತೋಷಯಿತು ವಿಜಯೇಂದ್ರೇತಿ ವಿಶ್ರುತಃ ಅಂತ ವರ್ಣನೆ ಮಾಡ್ತಾರೆ. ವಿಜಯೇಂದ್ರ ಎಲ್ಲ ಕಡೆಯಲ್ಲೂ ಕೂಡ ವಿಶೇಷವಾದಂತಹ ಜಯವನ್ನು ತಂದುಕೊಡುವುದರ ಮೂಲಕ ಆಚಾರ್ಯರ ಮತ್ತು ವೇದವ್ಯಾಸ ದೇವರ ಅನುಗ್ರಹಕ್ಕೆ ಒಂದು ಅನುಗ್ರಹವನ್ನು ಹೊಂದುವಂತವನಾಗು ಎಂಬುದಾಗಿ ವಿಜಯೇಂದ್ರ ಎಂಬುದಾಗಿ ವಿಜೇಂದ್ರ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಇನ್ನು ಆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ತಮಗೆ ಬಂದಂತಹ ತಮ್ಮ ಮಠದಲ್ಲಿ ಏನೇನು ಕೊಡಬೇಕು ಅವೆಲ್ಲವನ್ನು ಕೂಡ ಕೊಡ್ತಾರೆ. ಧ್ವಜ, ಪತಾಕೆ, ಕುಶಾಲು, ತೋಪುಗಳೆಲ್ಲವನ್ನು ಕೂಡ ಹಾರಿಸ್ತಾರೆ. ಇನ್ನು ಮತ್ತು ಸ್ವರ್ಣದಂಡ, ರಜತ ಸ್ವರ್ಣ ಅಂಬಾರಿ, ಚಿತ್ರಾಸನದ್ವಯ, ಶ್ವೇತಛತ್ರ, ಹಗಲು ದೀವಿಟಿಗೆ ಇವೆಲ್ಲವನ್ನೂ ಕೂಡ ಸುರೇಂದ್ರ ತೀರ್ಥರು ಕೊಡ್ತಾರೆ. ಇನ್ನು ಅಷ್ಟೇ ಅಲ್ಲ, ವಿಶೇಷವಾಗಿ ಆ ಮಠದಲ್ಲಿ ಬಂದಿರುವಂತಹ ನಮ್ಮ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಸಂಬಂಧಪಟ್ಟಂತಹ ಅನೇಕ ವೇದಾಂತ ಶಾಸ್ತ್ರಗಳ ಕಿರುಹೊತ್ತೆಗಳನ್ನೆಲ್ಲವನ್ನು ಕೂಡ ಕೊಡ್ತಾರೆ. ಇನ್ನು ಚಂದ್ರಿಕಾಚಾರ್ಯರು, ವ್ಯಾಸರಾಜರು ಕೂಡ ಆ ವಿಜೇಂದ್ರ ತೀರ್ಥರಿಗೆ ಅನೇಕ ಗ್ರಂಥಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ಇನ್ನು ವಿಜೇಂದ್ರ ತೀರ್ಥರ ವಾದಿ ದಿಗ್ವಿಜಯ, ವಿಜೇಂದ್ರ ತೀರ್ಥರ ವೈಶಿಷ್ಟ್ಯವನ್ನ ಇನ್ನು ಮುಂದೆ ನಾವು ವಿಶೇಷವಾಗಿ ತಿಳಿಯತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಅವರ ಬಾಲ್ಯ ಲೀಲೆಯವೆಲ್ಲವನ್ನು ಕೂಡ ತಿಳಿದಿದ್ದು. ಆಗ ಹೇಳ್ತಾರೆ, ಈ ವಿಜೇಂದ್ರ ತೀರ್ಥರಾದರೂ ಕೂಡ ನಿಮಗೆ ಯಾವ ರೀತಿಯಾಗಿ ಸಿಕ್ಕರು? ವಿಜೇಂದ್ರ ತೀರ್ಥರು ಯಾಕೆ ಅಂತಂದರೆ ಅಸಾಧಾರಣವಾದಂತಹ ಪಾಂಡಿತ್ಯ ಅವ್ರದ್ದು, ಅಸದೃಶವಾದಂತಹ ಗ್ರಂಥ ಶೈಲಿ, ಇವೆಲ್ಲವೂ ಇರಬೇಕು ಅಂತಂದರೆ ಸಾಮಾನ್ಯ ಮಾತಲ್ಲ. ಜನ್ಮಾಂತರದಲ್ಲಿ ಪುಣ್ಯ ಮಾಡದೆ ಹೊರತು ಅವರ ದರ್ಶನವೇ ಆಗೋದಿಲ್ಲ. ಅಂಥವರೇ ಶಿಷ್ಯರಾಗಿ ಬಂದಿದ್ದಾರೆ ಅಂದರೆ ಇವರ ವೃತ್ತಾಂತವೇನು ಅಂತ ಕೇಳಿದಾಗ ಆವಾಗ ಚಂದ್ರಿಕಾಚಾರ್ಯ ಹೇಳ್ತಾರೆ, ಯಾರೋ ಇಬ್ಬರು ವೃದ್ಧ ದಂಪತಿಗಳು, ನಾವು ಸಂಚಾರಕ್ಕೆ ಹೋಗಬೇಕಾದ್ರೆ ಇಬ್ಬರು ವೃದ್ಧ ದಂಪತಿಗಳು ಬಂದರು. ಅವರಿಗೆ ನಾವು ಇದ್ದಕ್ಕಿದ್ದಂತೆಯೇ ಆಶೀರ್ವಾದವನ್ನು ಮಾಡಿದ್ರೆ ಏನು ಅಂತಂದರೆ ಸಂತಾನ ಪ್ರಾಪ್ತಿರಸ್ತು ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ್ವಿ. ಆಗ ವೃದ್ಧ ದಂಪತಿಗಳಾದರೂ ಕೂಡ ಅಳತಾ ಹೇಳ್ತಾರೆ, ಸ್ವಾಮಿ, ನಾವು ವೃದ್ಧರು, ನಮಗೆ ಭಗವಂತ ಆ ಸಂತಾನ ಎಂಬ ಸೌಭಾಗ್ಯವನ್ನು ಕೊಟ್ಟಿಲ್ಲ. ನೀವು ನೋಡಿದರೆ ಸಂತಾನ ಪ್ರಾಪ್ತಿರಸ್ತು ಅಂತ ಅನುಗ್ರಹವನ್ನು ಮಾಡಿದ್ದೀರಿ, ಏನು ಇದರ ಮರ್ಮ ಅಂತ ವೃದ್ಧ ದಂಪತಿಗಳು ಕೇಳಿದಾಗ ಅವಾಗ ಹೇಳ್ತಾರೆ, ನಾನು ಹೇಳಿದ್ದಲ್ಲ, ನನ್ನ ಬಾಯಿಂದ ಕೃಷ್ಣನು ನುಡಿಸಿದ್ದು, ಹಾಗಾಗಿ ಹಾಗೇ ಆಗುತ್ತೆ. ಆದರೆ ಒಂದು ಮಾತು, ನಿಮಗೆ ಇಬ್ಬರು ಮಕ್ಕಳು ಹುಡುತ್ತಾರೆ, ಆ ಇಬ್ಬರಲ್ಲಿ ಮೊದಲನೆಯವನ್ನ ನಮ್ಮ ಮಠಕ್ಕೆ ಸೇರಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವರು ಮುಂದೆ ಗ್ರಾಮಾಂತರಕ್ಕೆ ಹೋಗ್ತಾರೆ. ಅನೇಕ ವರ್ಷಗಳು ಕಳೆದ ನಂತರ ಪುನಃ ಅದೇ ಜಾಗಕ್ಕೆ ಬಂದಾಗ ವ್ಯಾಸರಾಜರು, ಆವಾಗ ಆ ವೃದ್ಧ ದಂಪತಿಗಳಾದರೂ ಕೂಡ ತಮ್ಮಿಬ್ಬರ ಮಕ್ಕಳನ್ನು ತೋರಿಸುವುದಕ್ಕೋಸ್ಕರ ಆ ವ್ಯಾಸರಾಜರನ್ನ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಆವಾಗ ಪರಿಚಯ ಮಾಡಿಸ್ತಾರೆ, ಸ್ವಾಮಿ, ಇವನು ದೊಡ್ಡವನು ವಿಠಲಾಚಾರ್ಯ ಎಂಬುದಾಗಿ ಪರಿಚಯ ಮಾಡಿಸಿ, ಇಬ್ಬರೂ ಕೂಡ ನೀವೇ ನಿಮ್ಮ ಅನುಗ್ರಹದಿಂದಲೇ ನಮಗೆ ಆ ಕೃಷ್ಣನು ನುಡಿಸಿದಂಥ ನಿಮ್ಮ ಮಾತಿನಿಂದ ನಮಗೆ ಅನುಗ್ರಹವಾಯಿತು, ಸತ್ಸಂತಾನ ಪ್ರಾಪ್ತವಾಯಿತು. ಹಾಗಾಗಿ
ನೀವು ಕೊಟ್ಟ ಮಾತಿನಂತೆ ಈ ವಿಠಲಾಚಾರ್ಯರನ್ನ ನಿಮಗೆ ಅರ್ಪಿಸ್ತಿದ್ದೇನೆ ಎಂಬುದಾಗಿ ಹೇಳಿ ಅರ್ಪಿಸಿದ್ದು ಅಂತ ಈ ರೀತಿಯಾಗಿ ವೃತ್ತಾಂತವನ್ನು ಹೇಳ್ತಾರೆ. ಆವಾಗ ಕೃಷ್ಣೋಕ್ತಿಯಿಂದಂತಹ ಕೃಷ್ಣನೇ ನುಡಿಸಿದಂತಹ ವಾಕ್ಯದಿಂದ ಹುಟ್ಟಿದ್ದಾದ್ದರಿಂದ ವಿಜಯೇಂದ್ರ ತೀರ್ಥರ ಪಾಂಡಿತ್ಯದಲ್ಲಿ ಯಾವುದೇ ಸಂಶಯವಿಲ್ಲ. ಅವರು ವಾದಿ ದಿಗ್ವಿಜಯರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ, ನಿಸ್ಸೀಮರು ಅಂತ ಈ ರೀತಿಯಾಗಿ ಸುರೇಂದ್ರ ತೀರ್ಥರು ಮನಗೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಪಟ್ಟದ ಸಾಮ್ರಾಜ್ಯ ನೂತನ ಪಟ್ಟಾಭಿಷೇಕ ಎಲ್ಲವೂ ಕೂಡ ಆದಾಗ ಅಲ್ಲಿರುವಂತಹ ಜನಸ್ತೋಮವೆಲ್ಲವೂ ಕೂಡ ಹಾಹಾಕಾರ ಆಗ್ತದೆ. ಏನು ಅಂತಂದರೆ ಗಟ್ಟಿಯಾಗಿ ಕಿರಿಸ್ತಾರೆ, ಭಕ್ತಿ ಪರವಶರಾಗಿ ಓದಿರ್ತಾರೆ, ಕೂಗ್ತಾರೆ, ಭಕ್ತಿಯಿಂದ ನೃತ್ಯ ಮಾಡೋರು ಬೇರೆ, ಒಂದಿಮಾಗದರು ಸ್ತೋತ್ರ ಮಾಡ್ತಾ ಇರ್ತಾರೆ. ಈ ಕಡೆ ಮಂತ್ರಿಗಳೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸತ್ಕಾರವನ್ನು ಕೊಡ್ತಾ ಇರ್ತಾರೆ. ಈ ಕಡೆ ಕನಕದಾಸರೇ ಮೊದಲಾದಂತಹ ಹರಿದಾಸರೆಲ್ಲರೂ ಕೂಡ ಕೀರ್ತನೆಗಳನ್ನು ಮಾಡ್ತಾ ಇರ್ತಾರೆ. ಇವೆಲ್ಲವನ್ನು ನೋಡ್ತಾ ಇರಬೇಕಾದ್ರೆ ಬಹು ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯ. ವ್ಯಾಸರಾಜರಿಗೆ ಗುರು ಜಯವಾಗಲಿ, ಸುರೇಂದ್ರ ತೀರ್ಥರಿಗೆ ಜಯವಾಗಲಿ, ವಿಜಯೇಂದ್ರ ತೀರ್ಥರಿಗೆ ಜಯವಾಗಲಿ ಅಂತ ಎಲ್ಲರೂ ಕೂಡ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವಾಗ ರಾಜನು ಪ್ರಶ್ನೆ ಮಾಡ್ತಾನೆ ಸುರೇಂದ್ರರಿಗೆ, ಸ್ವಾಮಿ, ನಿಮ್ಮ ಮಠದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತಂದರೆ, ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂದರೆ, ನಾನು ವಿಜಯೇಂದ್ರ ತೀರ್ಥರು ಈ ಮೂಲರಾಮದೇವರನ್ನು ಪೂಜೆ ಮಾಡುವಂಥ ಸೌಭಾಗ್ಯವನ್ನು ನಾನು ಹಿಂದೆ ನೋಡಬೇಕಂತಿದ್ದೇನೆ. ದಯವಿಟ್ಟು ನನ್ನ ವಿಜ್ಞಾಪನೆಯನ್ನು ಬೇಗ ನೆರವೇರಿಸಿ ಅಂತ ಕೇಳಿಕೊಂಡಾಗ ಆವಾಗ ಸುರೇಂದ್ರ ತೀರ್ಥರು ಹೇಳ್ತಾರೆ, ಖಂಡಿತವೂ ಕೂಡ ನೆರವೇರುತ್ತೆ ಎಂಬುದಾಗಿ ಹೇಳುವುದರ ಮೂಲಕ ಅಂದೇನೆ ವಿಜಯೇಂದ್ರ ತೀರ್ಥರಿಗೆ ಉಪದೇಶ ಮಾಡಿದಂತಹ ಮಂತ್ರಗಳಿಂದ ಎಲ್ಲವನ್ನು ಕೂಡ ತಮ್ಮ ಮಠದಿಂದ ಬಂದಂತಹ ಸುಸಂಪ್ರದಾಯವನ್ನೆಲ್ಲವನ್ನು ಕೂಡ ಉಪದೇಶ ಮಾಡ್ತಾರೆ. ಅಂದೇ ಮಧ್ಯಾಹ್ನ ಸಮಯದಲ್ಲೇನೆ ವಿಜಯೇಂದ್ರ ತೀರ್ಥರ ಮುಖಾಂತರ ಮೂಲರಾಮಾರ್ಚನೆ ಅನ್ನೋದು ವಿಶೇಷವಾಗಿ ವೈಭವೋಪೇತವಾಗಿ ನಡೀತದೆ. ಇದನ್ನು ಕಂಡಂತಹ ಶಿಷ್ಯಂದರಿಗೆ ಆನಂದ ಬಾಷ್ಪ ಅನ್ನೋದು ಸುರಿತಾ ಇರ್ತದೆ. ಇನ್ನು ಕೇಳ್ತಾರೆ, ಅಲ್ಲ, ನಿಮ್ಮ ವಸ್ತುವನ್ನೇ ನಿಮಗೆ ಕೊಟ್ಟಿದ್ದು ಅಂತ ವ್ಯಾಸರಾಜರು ಹೇಳಿದರು. ನಿಮಗಾಗಿ ನಾವು ಸಾಕಿದ್ದು ಇವತ್ತು ನಿಮಗೆ ಕೊಡ್ತಾ ಇದ್ದೇವೆ ಅಂತ. ಅದರ ವೈಶಿಷ್ಟ್ಯ ಏನು ಅಂತ ಕೇಳಿದಾಗ ಆವಾಗ ವ್ಯಾಸರಾಜರು ಹೇಳ್ತಾರೆ, ಅಲ್ಲ, ಇವರು ಯಾರು ಅಂತ ತಿಳ್ಕೊಂಡು ಸಾಮಾನ್ಯರಾದವರು ಅಲ್ಲ. ಯಾಕೆ ಅಂತಂದರೆ, ಹಿಂದೆ ವಿಭುಧೇಂದ್ರರು ಅಂತ ಏನು ಪ್ರಸಿದ್ಧರಾಗಿದ್ರು, ಆ ವಿಭುಧೇಂದ್ರರೇನೆ ಈಗ ವಿಜಯೇಂದ್ರರಾಗಿ ಬಂದಿದ್ದು ಅಂತ ಹೇಳ್ತಾರೆ. ವಿಭುಧೇಂದ್ರ ಇತರ್ಧೀಮಾನ್ ಅದ್ಯಜಾತೋ ಪುನರ್ಭುವಿ ಸೇವಾರ್ಥಂ ರಾಮಚಂದ್ರಸ್ಯ ಸಾಮಯ ಪರಿಪಾಲಿತ ಅಂತ ಹೇಳ್ತಾರೆ. ವಿಭುಧೇಂದ್ರ ಇತಿಗಳೇನೆ ಇವತ್ತು ಪುನಃ ಹಿಂದೆ ಮೂಲ ರಾಮಚಂದ್ರ ದೇವರ ಆರಾಧನೆ ಮಾಡಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಬೇಸರಗೊಂಡವರಾಗಿ ಪುನಃ ಇಂದು ವಿಜಯೇಂದ್ರ ತೀರ್ಥರಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಇಂದು ಮೂಲರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಆ ಮೂಲರಾಮದೇವರ ಪೂಜೆಯನ್ನು ನೋಡಿದ ನಂತರ ವ್ಯಾಸರಾಜರು ಹೇಳ್ತಾ ಇದ್ದಾರೆ, ಸೇವಾರ್ಥಂ ರಾಮಚಂದ್ರಸ್ಯ ಸಮಯ ಪರಿಪಾಲಿತ. ಬಂದಿದ್ದೇ ಅವರು ರಾಮದೇವರ ಮೂಲ ರಾಮಚಂದ್ರರ ಸೇವೆಯನ್ನು ಮಾಡುವುದಕ್ಕೋಸ್ಕರ. ಹಾಗಾಗಿ ಮೊದಲಿಗೆ ರಾಮಚಂದ್ರ ದೇವರ ಸೇವೆಯನ್ನು ಮಾಡಿದರು. ಅನಂತರ ಮುಂದಿನ ಅವರ ಗುರಿ ಏನು ಅಂತಂದರೆ, ವಿಷ್ಣು ಸರ್ವೋತ್ತಮತ್ವವನ್ನು, ಆಚಾರ್ಯರ ಸರ್ವಮೂಲ ಗ್ರಂಥದ ಪ್ರತಿಪಾದನೆ, ತತ್ವವಾದದ ಗ್ರಂಥದ ವಿವರಣೆ ಎಲ್ಲವನ್ನೂ ಕೂಡ ಮಾಡುವುದರ ಮೂಲಕ ದಿಗ್ವಿಜಯ ಮಾಡುವುದೇ ಅವರ ಮುಂದಿನ ಕೆಲಸ ಅಂತ ಹೇಳ್ತಾರೆ. ಯಾವ ಸಮಯದಲ್ಲಿ ಇದನ್ನು ಹೇಳಿದ್ರೋ ಗೊತ್ತಿಲ್ಲ. ಅದೇ ಸಂದರ್ಭದಲ್ಲೇನೆ ಒಬ್ಬ ಸೇವಕ ಬರ್ತಾನೆ, ಬಂದು ಕೇಳ್ತಾನೆ, ಸ್ವಾಮಿ, ಕೃಷ್ಣ ಶರ್ಮ ಅಂತ ಯಾರೋ ಒಬ್ಬ ಪಂಡಿತನಂತೆ, ಅವನು ವಾದಿ ದಿಗ್ವಿಜಯ ಮಾಡಬೇಕು ಎಂಬುದಾಗಿ ಬಂದಿದ್ದಾನೆ. ನಿಮ್ಮ ಹತ್ರ
ವಾದವನ್ನು ಮಾಡಿ ಗೆಲ್ಲಬೇಕು ಅಂತ ಬಂದಿದ್ದಾನೆ, ಹಾಗಾಗಿ ನಿಮ್ಮ ಆಜ್ಞೆಯನ್ನು ಪಡೆಯಬೇಕು ಅಂತಿದ್ದಾನೆ ಅಂತ ರಾಜನ ಬಳಿ ಕೇಳಿದಾಗ ಆ ರಾಜನು ವ್ಯಾಸರಾಜರ ಹತ್ರ ನೋಡ್ತಾರೆ. ವ್ಯಾಸರಾಜರು ಇದೊಂದು ಸೌಭಾಗ್ಯ, ಆಚಾರ್ಯ ಮಧ್ವರ ಸೇವೆ, ಹಾಗಾಗಿ ನನ್ನ ಶಿಷ್ಯನನ್ನು ನಾನು ವಿಜೇಂದ್ರ ತೀರ್ಥರನ್ನು ಕಳಿಸ್ಕೊಡ್ತೇನೆ ಅಂತ ಹೇಳ್ತಾರೆ. ಆವಾಗ ವಿಜೇಂದ್ರರಿಗೂ ಮತ್ತು ಆ ಕೃಷ್ಣ ಶರ್ಮರಿಗೂ ಕೂಡ ವಾದವು ಪ್ರಾರಂಭವಾಗ್ತದೆ. ಆ ವಾದವು ಪ್ರಾರಂಭವಾದಾಗ ಆವಾಗ ಮೊದಲಿಗೆ ಅವರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನೀವು ಭೇದ ಪರವಾಗಿದೆ ಎಲ್ಲವೂ ಕೂಡ ಅಂತ ಹೇಳ್ತಾ ಇದ್ದೀರಿ, ನೀವು ಭೇದವಾದಿಗಳು. ಮತ್ತೆ ತತ್ವಮಸಿ ಎಂಬುದಾಗಿ ವೇದವು ಹೇಳ್ತಾ ಇದೆ. ತತ್ವತ್ವಂ ಅಸಿ, ಆ ಜೀವ ಚೈತನ್ಯ ಮತ್ತು ಬ್ರಹ್ಮ ಚೈತನ್ಯ ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ಹೇಳ್ತಾ ಇದೆ ಶ್ರುತಿ. ಇದನ್ನು ಹೇಗೆ ಕೂಡಿಸ್ತೀರಿ ಅಂತ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಆವಾಗ ವಿಜಯೇಂದ್ರರು ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಅನುಗುಣವಾಗಿ ಎಲ್ಲವನ್ನೂ ಕೂಡ ವಿಶೇಷವಾಗಿ ಅದರ ಅರ್ಥವನ್ನು ಹೇಳ್ತಾರೆ. ಅದು ಅತತ್ವಮಸಿ ಎಂಬುದಾಗಿ ಅರ್ಥವನ್ನು ಕೂಡ ಹೇಳುವುದರ ಮೂಲಕವೂ ಕೂಡ ನವಕೃತ್ವೋಪದೇಶ ಅಂತ ಉಪನಿಷತ್ ಭಾಷ್ಯದಲ್ಲಿ ಬರ್ತದೆ. ಆ ಸಂದರ್ಭದಲ್ಲಿ ಅತತ್ವಮಸಿ ಎಂಬ ಪಾಠವೂ ಕೂಡ ಇದೆ. ಅಲ್ಲಿ ಅತತ್ವಮಸಿ ಎಂಬುದಾಗಿ ಇಟ್ಕೊಳ್ಬೇಕು ಎಂಬ ಅರ್ಥವನ್ನು ಹೇಳಿಯೂ ಕೂಡ ಭೇದಪರವಾದಂಥ ಅರ್ಥವನ್ನು ಹೇಳ್ತಾರೆ. ಇನ್ನು ತತ್ವಮಸಿ ಎಂಬ ಅರ್ಥವನ್ನು ಇಟ್ಕೊಂಡ್ರೂ ಕೂಡ ಭೇದಪರವಾದಂಥ ಅರ್ಥವೇ ಹೊರತು ಐಕ್ಯವು ಇಲ್ಲವೇ ಇಲ್ಲ. ಒಂದು ವೇಳೆ ಆ ರೀತಿಯಾಗಿ ಐಕ್ಯವನ್ನು ನಾವು ಒಪ್ಪಬೇಕಾದ್ರೆ ಹಾಲು ನೀರು ಎಲ್ಲವೂ ಕೂಡ ಒಂದೇ ಆಗಬೇಕಾದಿತ್ತು, ಮದ್ಯವೂ ಒಂದೇ, ಅಮೃತವೂ ಕೂಡ ಒಂದೇ ಅಂತ ಆಗಬೇಕಾದಿತ್ತು. ಅವೆಲ್ಲವೂ ಕೂಡ ಭಿನ್ನ ಭಿನ್ನವಾದವುಗಳೇ, ಅವುಗಳ ಕ್ರಿಯೆನೇ ಬೇರೆ, ಅವುಗಳ ಕೆಲಸ ಕಾರ್ಯವೇ ಬೇರೆ. ಹಾಗಾಗಿ ಅಮೃತವು ಅದು ಮರಣವಿಲ್ಲದಂತೆ ಮಾಡ್ತದೆ, ಆದರೆ ವಿಷ ಮರಣ ಬರುವಂತೆ ಮಾಡ್ತಾರೆ. ಆದ್ದರಿಂದ ಅವುಗಳ ಕಾರ್ಯಭೇದ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇರಬೇಕಾದ್ರೆ ಎಲ್ಲವೂ ಕೂಡ ಒಂದೇ ಆಗಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಈ ರೀತಿಯಾಗಿ ಅನೇಕ ಯುಕ್ತಿಗಳನ್ನು ಹೇಳುವುದರ ಮೂಲಕ, ಅಷ್ಟೇ ಅಲ್ಲ ಅನೇಕ ಶಾಸ್ತ್ರಗಳ ಸಮೇತವಾಗಿ ಅದನ್ನು ಸಿದ್ಧಪಡಿಸುವುದರ ಮೂಲಕ ಆ ಕೃಷ್ಣ ಶರ್ಮರನ್ನು ಸೋಲಿಸ್ತಾರೆ. ಆ ಕೃಷ್ಣ ಶರ್ಮರಾದರೂ ಕೂಡ ಬಹಳ ಎಲ್ಲ ಕಡೆಯಲ್ಲೂ ಕೂಡ ಪ್ರಸಿದ್ಧರಾದಂಥ ಪಂಡಿತರು. ಅವರು ತರ್ಕಶಾಸ್ತ್ರದ ಮೂಲಕ ಸಾಧನೆ ಮಾಡಲಿಕ್ಕೆ ಹೋಗ್ತಾರೆ. ಆ ತರ್ಕಶಾಸ್ತ್ರದ ಮೂಲಕವೂ ಕೂಡ ವಿಜೇಂದ್ರರು ನಿರಾಕರಣೆ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಿಂದ ಆ ಕೃಷ್ಣ ಶರ್ಮರನ್ನು ಸೋಲಿಸಿ ಆಚಾರ್ಯರ ಮಧ್ವಶಾಸ್ತ್ರವೇ ಸರಿಯಾದ ಸಿದ್ಧಾಂತ ಎಂಬುದನ್ನು ಪ್ರತಿಪಾದನೆ ಮಾಡ್ತಾರೆ. ಮೊದಲನೇ ದಿನವೇ ಮೂಲ ರಾಮದೇವರ ಅರ್ಚನೆ, ಅದಾದ ನಂತರವೇನೆ ವೇದವ್ಯಾಸರಿಗೆ ಸಮ್ಮತವಾದಂಥ ಅರ್ಥವನ್ನು ಹೇಳುವುದರ ಮೂಲಕ ವೇದವ್ಯಾಸದೇವರಿಗೆ ಪುಷ್ಪ ಸಮರ್ಪಣೆ, ವಾಕ್ ಪುಷ್ಪ ಸಮರ್ಪಣೆ ಎಂಬುದಾಗಿ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ಆ ವಿಜಯೇಂದ್ರ ತೀರ್ಥರ ವಿಜಯ ಘೋಷಗಳು ಕೂಡ ಸುತ್ತಮುತ್ತಲಿನ ವಿಜಯನಗರದ ಸುತ್ತಲೂ ಕೂಡ ಪ್ರಚಾರವಾಗ್ತದೆ. ಇನ್ನು ಆ ಕೃಷ್ಣ ಶರ್ಮನಾದರೂ ಕೂಡ ವಿಜೇಂದ್ರ ತೀರ್ಥರ ಹತ್ರ ಹೇಳ್ತಾನೆ, ಸ್ವಾಮಿ ನಾನು ನಿಮ್ಮ ಪಾಂಡಿತ್ಯದ ಬಗ್ಗೆ ಕೇಳಿದ್ದೆ. ಯದೀದಂ ತದೀದಂ ಯದನದೀದಂ ತದಪ್ಯದೀತಂ ಪಕ್ಷದ ವಿಪಕ್ಷೋ ನಾವೀಕ್ಷೆ ವಿನಾ ನವೀನ ವ್ಯಾಸೇನ ಅಂತ ನಾನು ಕೇಳಿದ್ದೆ. ಇದೆಲ್ಲವೂ ಕೂಡ ದಂತಕತೆ. ಪಕ್ಷಧರ್ಮ ಅಷ್ಟರನ್ನು 15 ವರ್ಷದ ವ್ಯಾಸರಾಜರೆಂಬ ಯತಿಗಳು ಸೋಲಿಸಿದರು ಎಂಬುದನ್ನು ನಾನು ಕೇಳಿದ್ದೆ. ಅವೆಲ್ಲವೂ ಕೂಡ ದಂತಕತೆ ಅಂತ ತಿಳಿದಿದ್ದೆ. ಸಾಕ್ಷಾತ್ತಾಗಿ ಇವತ್ತು ನೋಡ್ತಾ ಇದ್ದೇನೆ, ನಿಮ್ಮ ಶಿಷ್ಯಂದಿರೇನೇ ಇಷ್ಟು ಪ್ರೌಢಮೆಯುಳ್ಳವರು ಅಂತಂದರೆ ಗುರುಗಳ ವಿದ್ಯೆಯನ್ನು ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡು ತಾವು ಕ್ಷಮೆಯನ್ನು ಯಾಚಿಸಿ ಸಭಾಮುಖವಾಗಿ ಆ ಯತಿತ್ರಯರು ಕೂಡ ನಮಸ್ಕಾರವನ್ನು ಮಾಡ್ತಾರೆ ಕೃಷ್ಣ ಶರ್ಮರು. ಆವಾಗ ರಾಜನು ಅವರಿಗೆ ವಿಶೇಷ ಸನ್ಮಾನಾದಿಗಳನ್ನು ಮಾಡುವುದರ ಮೂಲಕ ಪಂಡಿತರಿಗೆ ವಿಶೇಷವಾದಂಥ ಔಚಿತ್ಯವಾದಂಥ ಅವರಿಗೆ ಮಾನಗಳನ್ನೆಲ್ಲವನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಈ ರೀತಿಯಾಗಿ ವಿಜೇಂದ್ರ ಆ ವಾಗ್ ಯುದ್ಧ ಇನ್ನೂ ಅಷ್ಟೇ ಅಲ್ಲ, ಆ ವಾದಿ ದಿಗ್ವಿಜಯ ಅನ್ನೋದು ತಮಗೆ ಪೀಠ ದೊರೆತ ಮೊದಲನೇ ದಿನದಿಂದಲೇ ಪ್ರಾರಂಭವಾಗಿದೆ ಅಂತ ನಮಗೆ ತಿಳಿತಾ ಇದೆ. ಇನ್ನೊಂದು ವಿಶೇಷವಾದಂತಹ ಮಾತನ್ನು
ತಿಳಿಸ್ತಾರೆ. ಏನು ಅಂತಂದ್ರೆ ವಿಜಯೇಂದ್ರರಿಗೆ ವಿಕಾರ ಹೋಗ್ಲಿಲ್ಲ ಅಂತ, ಮಾನವರಿಗೆ ಇರುವಂತ ವಿಕಾರ ಹೋಗಲ್ಲ ಅಂತ. ಆಗ ವಿಜೇಂದ್ರರು ಹೇಳ್ತಾರಂತೆ, ಹೌದು ಆ ವಿಷಯದಲ್ಲಿ ನಾನೇ ಸಾಕ್ಷಿ. ಹೇಗೆ ಅಂತಂದ್ರೆ ಆಶ್ರಮಾತ್ ಪೂರ್ವ ವಿಕಾರ ಇತ್ತು, ವಿಠ್ಠಲಾಚಾರ್ಯರು ಅಂತ ಮೊದಲಿಗೆ ವಿಕಾರ, ಆಶ್ರಮ ನಾಮ ವಿಷ್ಣು ತೀರ್ಥರು ಅಂತ ಆವಾಗಲೂ ವಿಕಾರ ಇದೆ. ಇನ್ನು ಮಠಾಧಿಪತ್ಯ ಬಂದಾಗಲೂ ಕೂಡ ಆಗಲೂ ಕೂಡ ನಾಮಾಂತರ ವಿಜಯೇಂದ್ರ ಅಂತ, ಆಗ್ಲೂ ಕೂಡ ವಿಕಾರ ಅನ್ನೋದು ಯಾವಾಗಲೂ ಕೂಡ ಇರ್ತದೆ ಅನ್ನೋದ್ರ ವಿಷಯದಲ್ಲಿ ನಾನೇ ಸಾಕ್ಷಿ ಅಂತ ಈ ರೀತಿಯಾಗಿ ಹೇಳ್ತಾರಂತೆ ವಿಜೇಂದ್ರ ತೀರ್ಥರು. ಮತ್ತೆ ಈ ವಿಜೇಂದ್ರ ತೀರ್ಥರ ನಂತರ ಸುಧೀಂದ್ರ ತೀರ್ಥರು, ಆ ಸುಧೀಂದ್ರ ತೀರ್ಥರಿಗೂ ಕೂಡ